ಇಂಗ್ಲೆಂಡಿನ ರಾಣಿ ಉತ್ಸವದ ಸಂಭ್ರಮಾಚರಣೆಯನ್ನು ಬ್ರಿಟಿಷರ ಆಡಳಿತಕ್ಕೆ ಒಳಪಟ್ಟ ದೇಶಗಳೆಲ್ಲದರಲ್ಲೂ ಸಹ ಸಿಹಿಯನ್ನು ಹಂಚಿ ಆಚರಣೆ ಮಾಡುತ್ತಿದ್ದ ಸಂದರ್ಭ. ಕೇಶವ ಯಾಕೆ ಹಿಂದೆಯಿಂದ ಹೋಗ್ತಿದ್ದಾನೆ? ಏ ಕೇಶವ, ಇಲ್ಲಿ ಬಾರಪ್ಪ, ತಗೋ. ಏನೋ ಕೇಶವ, ಸಿಹಿಯನ್ನ ಆಗಿ ಬಿಸಾಡಿದ್ಯಲ್ಲ, ಸಿಹಿಯನ್ನ ನೀನ್ ತಿನ್ನೋದಿಲ್ವಾ? ಏನಾಯ್ತು? ಸಿಹಿ ಬೇಡವಾ ನಿನಗೆ? ಏನೋ ಆಯ್ತು ನಿನಗೆ? ಯಾವ್ದೋ ದೇಶದಲ್ಲಿರೋ ರಾಣಿ ಸಂಭ್ರಮಾಚರಣೆಯ ಸಿಹಿಯನ್ನ ನಾವು ತಿನ್ಬೇಕೆ? ಇದು ಅವಮಾನದ ಸಂಕೇತ ಅಲ್ವೇ? ಬ್ರಿಟಿಷ್ನವರು ನಮ್ಮನ್ನ ಗುಲಾಮರಾಗಿ ನಡೆಸ್ಕೊಳ್ತಿರ್ಬೇಕಾದ್ರೆ ಅವ್ರು ಕೊಡೋ ಸಿಹಿಯನ್ನ ನಾವೇಗ್ ತಿನ್ಬೇಕು? ಯಾಕೆ ತಿನ್ಬೇಕು? ಇದೆಲ್ಲ ಸಿಹಿ ಅಲ್ಲ, ನಮ್ಮ ಬಾಳಿನ ಕಹಿ. ಈ ರೀತಿ ಬಾಲ್ಯದಿಂದಲೇ ಅಪಾರವಾದ ದೇಶಭಕ್ತಿಯನ್ನು ಮೈಗೂಡಿಸಿಕೊಂಡ ಕೇಶವ ಒಂದು ಸಂಘಟನೆಯನ್ನು ಕಟ್ಟಿ ಬೆಳೆಸುತ್ತಾನೆ. ಅದೇ ಇಡೀ ವಿಶ್ವದ ಕಲ್ಯಾಣಕ್ಕಾಗಿ ಕೋಟ್ಯಾಂತರ ಜನರು ಕೆಲಸ ನಿರ್ವಹಿಸುತ್ತಿರುವಂತಹ ರಾಷ್ಟ್ರಭಕ್ತ ಸ್ವಯಂ ಸೇವಕರನ್ನು ಒಳಗೊಂಡ RSS ಎಂದೇ ಪ್ರಸಿದ್ಧವಾದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಸಂಘ ಸಮ್ಯಕ್ ಅಗ್ರೇಸರ ಅರ್ಥ ಹೃದ ಸಂಘ ರಮ ಸಂಘ ದಕ್ಷ ಗಜ ಪ್ರಣಾಮ್ ಏಕ್ ದೋ ತಿ ಗಣ ಮಂಡಲ ವ್ಯಾಯಾಮ ಕುರು. ನಿತ್ಯ ಸಂಘದ ಶಾಖೆಯಲ್ಲಿ ವ್ಯಾಯಾಮ, ಯೋಗ, ಧ್ಯಾನ ಇತ್ಯಾದಿ ಶಾರೀರಿಕ ಸದೃಢತೆಯನ್ನು ಹೊಂದುತ್ತಾರೆ. ಸೂರ್ಯ ನಮಸ್ಕಾರ ಸ್ಥಿತಿ. ಓಂ ಸೂರ್ಯಾಯ ನಮಃ. 1 2 3 4 5 6 7 8 9 10. ಹೀಗೆಯೇ ಮನಸ್ಸು ಉಲ್ಲಾಸಭರಿತವಾದ ವಿವಿಧ ಬಗೆಯ ಆಟಗಳನ್ನು ಆಡುತ್ತಾರೆ. ಆಟದ ಮೂಲಕ ಪಾಠವನ್ನೂ ಸಹ ಕಲಿಯುತ್ತಾರೆ. ಎಲ್ಲರ ಮೇಲೆ ಹಾರುವುದು, ಎಲ್ಲ ಕಾಲ ಕೆಳಗೆ ತೋರುವುದು ನೋಡಲು ಮನೋಹರ. ತಮ್ಮ ತಮ್ಮ ಜಾತಿ ಮತ ಅಹಂಕಾರದ ಭಾವವನ್ನು ಮರೆತು ಎಲ್ಲರೂ ಸಮಾನರು ಎನ್ನುವ ಭಾವದಿಂದ ಆಡುತ್ತಾರೆ, ನಲಿಯುತ್ತಾರೆ, ಕುಣಿಯುತ್ತಾರೆ. ನಂತರ ಶಿಸ್ತಿನಲ್ಲಿ ಸಾಲಾಗಿ ನಿಂತು ಸ್ವ ಅನುಶಾಸನವನ್ನು ಸಹ ಕಲಿಯುತ್ತಾರೆ. ಗಣ ದಕ್ಷ ಗಣ ಮಿತ ಕಾಲ್ ಏಕ್ ದೌ ಏಕ್ ದೌ ಏಕ್ ದೌ ಏಕ್ ದೌ. ಗಣ ದಕ್ಷಿಣ ರೋತ ರೋತ್ ಏಕ್ ದೌ ಏಕ್ ದೌ ಏಕ್ ದೌ ಏಕ್ ದೌ. ಅರ್ಧ ರೋತ ರೋತ್ ಏಕ್ ದೌ ಏಕ್ ದೌ ಏಕ್ ದೌ ಏಕ್ ದೌ. ದಕ್ಷಿಣ ರೋತ ರೋತ್ ಏಕ್ ದೌ ಏಕ್ ದೌ. ಗಣ ಸ್ತವ ಗಣ ಮಂಡಲ ಉಪ ಕುಶ. ಎಲ್ಲ ಭೇದ ಮರೆತು ಬನ್ನಿರಿ ನಾವು ಸಮಾನ, ಸಾರುವ ಹಿಂದು ಎಲ್ಲರೂ ಹಿಂದು, ಇದುವೇ ನವಗಾನ, ಇದುವೇ ನವಗಾನ. ಡಾಕ್ಟರ್ ಅಂಬೇಡ್ಕರ್ ಅವರ ಅಮೃತ ವಚನ. ಸೇವೆಗೆ ಮುಂದಾಗುವ ಮೊದಲು ಪ್ರೀತಿಸುವುದನ್ನು ಕಲಿಯಬೇಕು. ಪ್ರೀತಿ ಇಲ್ಲದೆ ಸೇವೆಯಾಗಲು ಸಾಧ್ಯವಿಲ್ಲ. ಸಾವಧಾನ್ ಉತ್ಕೃಷ್ಟ. ಗಣ ಸಂಪತ ಸಂಘ ದಕ್ಷ ಸಂಘ ಸಮ್ಯಕ್ ಅಗ್ರೇಸರ ಅರ್ಥ ಹೃದ ಸಂಘ ರಮ ಸಂಘ ದಕ್ಷ ಪ್ರಾರ್ಥನಾ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮೆ, ತ್ವಯಾ ಹಿಂದೂ ಭೂಮೆ ಸುಖಂ ವರ್ಧಿತೋಹಂ. ಮಹಾಮಂಗಲೆ ಪುಣ್ಯಭೂಮೆ ತ್ವದರ್ತೆ, ಪತತ್ವೇಷಕಾಯೋ ನಮಸ್ತೆ ನಮಸ್ತೆ. ಧ್ವಜ ಪ್ರಣಾಮ್. 1 2 3
ಸಂಘ ವೀರ. ಓಹ್, ಬನ್ನಿ ಬನ್ನಿ, ಸಾಕ್ಷಾತ್ ಶ್ರೀರಾಮನೇ ಈ ಗುಹನ ಮನೆಗೆ ಬಂದ ಹಾಗಾಯ್ತು. ಡಾಕ್ಟರ್ ಜಿ, ನಾನ್ ಯಾವ ಸೀಮೆ ರಾಮ, ನೀವು ನಿಜವಾದ ರಾಮನ ಅವತಾರ. ಇದು ದೊಡ್ಡ ಮಾತು. ಬನ್ನಿ ಕುಳಿತುಕೊಳ್ಳಿ, ನೀವು ಈ ದೇಶದ ದೊಡ್ಡ ಆಸ್ತಿ. ನನಗೆ ಗೊತ್ತು ಡಾಕ್ಟರ್ ಜಿ, ನೀವು ಜಾತಿ ಮತ ಧರ್ಮಕ್ಕಿಂತ ಭಾರತ ಮಾತೆ ಶ್ರೇಷ್ಠವೆನ್ನುವರು. ಇರಲಿ, ಪಾನೀಯ ತೆಗೆದುಕೊಳ್ಳಿ. ಅಂದಹಾಗೆ ನಿಮ್ಮ ಸಂಘದಲ್ಲಿ ಕೆಳವರ್ಗದವರು ಇದ್ದಾರಾ? ಅಂದರೆ ಅದೇ ಹರಿಜನ, ಚಮ್ಮಾರ, ವನವಾಸಿ ಇತ್ಯಾದಿ ಎಲ್ಲರೂ ಇದ್ದಾರಾ? ನೀವೇ ನೋಡಿ ಭಯ್ಯಾಜಿ, ಇವರಿಗೆ ಶಿಬಿರ ಪೂರ್ತಿ ತೋರಿಸಿ. ಎಲ್ಲರೂ ಒಟ್ಟಿಗೆ ಆಡುತ್ತಾರೆ, ಊಟ ಮಾಡುತ್ತಾರೆ, ಮಲಗುತ್ತಾರೆ. ಎಲ್ಲರಲ್ಲೂ ಯಾವ ವ್ಯತ್ಯಾಸವೂ ಕಾಣುತ್ತಿಲ್ಲವಲ್ಲ. ಎಲ್ಲರೂ ಸವರ್ಣೀಯರಿರಬಹುದು ಅಲ್ಲವೇ ಡಾಕ್ಟರ್ ಜಿ? ಇಲ್ಲ, ನಮ್ಮ ಸಂಘಟನೆಯಲ್ಲಿ ಎಲ್ಲರೂ ಇದ್ದಾರೆ, ಎಲ್ಲರೂ ಸಮಾನರಾಗಿ ಇದ್ದಾರೆ. ಅದೆಲ್ಲ ಸರಿ, ಒಪ್ಪಿಕೊಳ್ಳುತ್ತೇನೆ. ಆದರೆ ನಮ್ಮ ಹಿಂದೂ ಸಮಾಜ ಹಲವು ಜಾತಿಗಳ ಪೆಟ್ಟಿಗೆ ಇದ್ದ ಹಾಗೆ. ಅದನ್ನು ಸಮಾನರು ಎಂದು ಕರೆಯಲು ಹೇಗೆ ಸಾಧ್ಯ? ನನಗೆ ಗೊತ್ತು, ಇದಕ್ಕಾಗಿ ನೀವು ಮೆಟ್ಟಲು ಹುಡುಕಾಡುತ್ತಿದ್ದೀರಿ ಎಂದು. ಅದನ್ನು ತೊಡೆದು ಹಾಕಲೆಂದೇ ನಾನು ಸಂಘ ಕಟ್ಟಿ. ನಿಮಗೆ ಸಮಾಧಾನ ಆಗಲಿಲ್ಲ ಅಂತ ನನಗೆ ಗೊತ್ತು. ನೀವೇ ಪರೀಕ್ಷಿಸಿ. ನೀನು ಯಾರು? ಮಹೇಂದ್ರ ಚಂದ್ರ, ಹಿಂದೂ. ನಿನ್ನ ಹೆಸರು? ಶ್ಯಾಮ್ ಶರಣ್, ಹಿಂದೂ. ನೀನು ನನಗೆ ಊಟ ಬಡಿಸಿದ, ನೀನು ನನಗೆ ಕಾಫಿ ತಂದು ಕೊಟ್ಟ ಅಲ್ಲವಾ? ಹೌದು, ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು. ಗಾಂಧೀಜಿಯವರೇ, ಬೇರೆ ರೀತಿ ಕೇಳಿ. ನಿಮ್ಮಲ್ಲಿ ಹರಿಜನ, ಚಮ್ಮಾರ, ಎಲ್ಲ ಜಾತಿಯವರಿದ್ದಾರೆ. ಅದೇ ಬನ್ನಿ. ಯಾಕಪ್ಪ ಅಳ್ತಾ ಇದ್ದೀಯಾ? ಯಾರೂ ಸಹ ನನ್ನ ಜಾತಿ ಕೇಳಿರಲಿಲ್ಲ. ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಎಂಬ ಭಾವನೆಯಲ್ಲಿ ಇದ್ದೆವು. ನೀವು ನಮ್ಮ ಜಾತಿ ಗುರುತಿಸಿ ಕರೆದಿರಲ್ಲ, ಸ್ವಲ್ಪ ಬೇಸರ ಆಯಿತು ಅಷ್ಟೇ. ಕ್ಷಮೆ ಇರಲಿ. ಗಣ ಅಧ್ಯಕ್ಷ ವಿಶ್ರಮ. ಡಾಕ್ಟರ್ ಜಿ, ನಿಮ್ಮ ಅನುಶಾಸನ, ಅಸ್ಪೃಶ್ಯತೆಯ ಲವಶೇಷವೂ ಇಲ್ಲದಿರುವುದು ಮತ್ತು ಕಠೋರ ಸರಳ ಜೀವನ ಕಂಡು ನನಗೆ ಆನಂದವಾಗಿದೆ. ನಿಮ್ಮಂತ ವ್ಯಕ್ತಿಯ ಮಾರ್ಗದರ್ಶನದ ಸಂಘ ದಿನ ಕಳೆದಂತೆ ಹೆಚ್ಚೆಚ್ಚು ಶಕ್ತಿಶಾಲಿಯಾಗದೇ ಇರಲಿ. ನಮಸ್ಕಾರ, ನಾನಿಂದು ಬರುತ್ತೇನೆ. ನಮಸ್ಕಾರ, ಮತ್ತೆ ಬನ್ನಿ. ಯೋಗೇಶ್ವರವ್ರೆ ನಮಸ್ಕಾರ. ಓ ಕೃಷ್ಣ ಭಟ್ರೆ ನಮಸ್ಕಾರ. ಬನ್ನಿ, ಊಟ ಮಾಡಿದ್ರಾ? ಕೂತ್ಕೊಳ್ಳಿ. ಸಮಾಧಾನವಾಗಿ ಕುಳಿತುಕೊಳ್ಳುವಷ್ಟು ಸಮಯ ಇಲ್ಲ, ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ. ಯೋಗೇಶ್ವರೇ, ನಮ್ಮ ಮನೆಗೆ ನಮ್ಮವರನ್ನೆಲ್ಲ 13ನೇ ತಾರೀಕು ಊಟಕ್ಕೆ ಕರಿತಾ ಇದ್ದೇನೆ. ನಿಮ್ಮನ್ನು ಸಹ ನಮ್ಮವರೇ ಎಂದು ಕರಿತಾ ಇದ್ದೇನೆ. ತಪ್ಪದೆ ನಮ್ಮ ಮನೆಗೆ ಊಟಕ್ಕೆ ಬರಬೇಕು. ಹಾ, ಮೊದಲನೇ ಬಾರಿ ನಮ್ಮ ಮನೆಗೆ ಬರ್ತಾ ಇದ್ದೀರಾ, ತಪ್ಪಿಸ್ಬೇಡಿ. ಬರ್ತೇನೆ. ರಾಮ್ ರಾಮ್. ಆಯ್ತು ಜಿ, ಖಂಡಿತ ಬರ್ತೇನೆ. ರಾಮ್ ರಾಮ್. ಯೋಗೇಶ್ವರೇ ನಮಸ್ಕಾರ. ಬನ್ನಿ ಬನ್ನಿ, ಏನು ಸಂಕೋಚ ಮಾಡ್ಕೋಬೇಡಿ, ಒಳಗ್ ಬನ್ನಿ. ಪಕ್ಕಾ RSS ನವರೇ ಇವರು. ಶಂಕರಾಚಾರ್ಯರ ಫೋಟೋ ಇದೆ, ಬ್ರಾಹ್ಮಣರೇ ಇರ್ಬೇಕು. ನಮ್ಮವರೇ ಅಂತ ನಮ್ಮನ್ನು ಕರೆದು ಬಿಟ್ರಲ್ಲ. ಓ, ಕಾಂತಾಸರ ಫೋಟೋನೂ ಇದೆ, ಬಸವಣ್ಣನವ್ರ ಫೋಟೋನೂ ಇದೆಯಲ್ಲಪ್ಪ. ಓ, ಇವ್ರ ಮನೆಯಲ್ಲಿ ಅಂಬೇಡ್ಕರ್ ಫೋಟೋನೂ ಇದೆ. ಎಲ್ಲರದ್ದು ಫೋಟೋ ಇಟ್ಕೊಂಡಿದಾರಲ್ಲ ಇವರು. ಯೋಗೇಶ್ವರೇ, ಬಾಯಿ ಇರಿಕೆಗೆ ಏನಾದ್ರು ತಗೋತೀರಾ? ಬೇಡ ಬೇಡ ಅಜ್ಜಿ. ಅಮ್ಮ ನಮಸ್ಕಾರ. ಅಡುಗೆ ಎಲ್ಲ ತುಂಬಾ ಜೋರಾಗಿ ಮಾಡ್ತಾ ಇದೀರ ಅನ್ಸುತ್ತೆ. ನೀವು? ನಾನು ಭಟ್ರು ಮನೆಗೆ ತೋಟ ಗದ್ದೆ ಕೆಲ್ಸಕ್ಕೆ ಬರ್ತಾ ಇರ್ತೇನೆ. ನೀವು? ಭಟ್ರು ಮನೆ ಹಸುಗಳನ್ನ ನಾನೇ ನೋಡ್ಕೊಳ್ಳೋದು. ಏನಪ್ಪಾ ಭಾರಿ ತರಕಾರಿ ಕಟ್ ಮಾಡ್ತಾ ಇದ್ದೀರಾ? ನಾನು ರಾಕೇಶ್ ಅಂತ. ನಾನು ಭಟ್ರ ಮನೆಗೆ ಪ್ರತಿದಿನ ಪೇಪರ್ ತಂದು ಕೊಡೋದು ನಾನೇ. ನೀವು? ನನ್ನ ಹೆಸರು ಮೋಹನ ಅಂತ. ಮನೆಯವ್ರಿಗೆಲ್ಲ ಏರ್ ಕಟಿಂಗ್ ನಾನೇ ಮಾಡೋದು. ಹೋ, ನಮಸ್ಕಾರ. ಹೊಸದಾಗಿ ಬಂದಿರೋ ಪ್ರಚಾರಕರು ಯೋಗೀಶ್ ಅಣ್ಣ ಅಲ್ವಾ ನೀವು? ಹೌದು. ನೀವು? ನನ್ನ ಹೆಸರು ಸರಸ್ವತಿ ಅಂತ, ಕೃಷ್ಣ ಭಟ್ರ ಮಗಳು. ಇವರು? ಇವರು ನಮ್ ದೊಡ್ಡಪ್ಪನ ಮಗಳು ಸಂಗೀತ ಅಂತ. ಎಲ್ಲರಿಗೂ ನಮಸ್ಕಾರ. ಬನ್ನಿ ಬನ್ನಿ, ಕುಳಿತುಕೊಳ್ಳಿ. ತಾವು? ನನ್ನ ಹೆಸರು ಜಯರಾಮ್ ಭಟ್.
ದೇವಸ್ಥಾನದ ಅರ್ಚಕ ಆಗಿದ್ದೀನಿ. ತಮ್ಮ ಪರಿಚಯ? ನನ್ನ ಹೆಸರು ಪ್ರಕಾಶ್ ಪೂಜಾರ್. ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷರು. ತಾವು? ನಾನು ಮಹೋಬಲ ಅಂತ, ದೇವಸ್ಥಾನದ ಟ್ರಸ್ಟಿ. ಬನ್ನಿ ಎಲ್ಲರೂ ಊಟಕ್ಕೆ ಕುಳಿತುಕೊಳ್ಳೋಣ. ಬನ್ನಿ ಬನ್ನಿ. ಹೌದು ಹೌದು, ನಮಗೂ ಅರ್ಜೆಂಟ್ ಕೆಲಸ ಇದೆ. ಓಂ ಸಹನಾವವತು. ನನಗೆ ಇನ್ನೊಂದು ಹೋಳಿಗೆ ಹಾಕಮ್ಮ. ನಮ್ಮೊಂದ್ ಸ್ವಲ್ಪ ಹುಳಿ ತಗೋಬಮ್ಮ. ಊಟ ತುಂಬಾ ರುಚಿಯಾಗಿದೆ ಅಲ್ವಾ? ಸರಸ್ವತಿ, ಅವ್ರಿಗೊಂದ್ ಸ್ವಲ್ಪ ಪಾಯಸ ಹಾಕಮ್ಮ. ಊಟ ತುಂಬಾ ರುಚಿಯಾಗಿದೆ ಅಲ್ವಾ? ರುಚಿಯಾಗಿದೆ. ಎಲ್ಲರಿಗೂ ತಾಂಬೂಲ ತಂದಿದಮ್ಮ ಇಲ್ಲಿ. ಜಿ, ಹೀಗ್ ಮಾಡಿದ್ರೆ ಇಲ್ಲಿ ಯಾರು ವಿರೋಧಿಸಲ್ವಾ? ಯಾಕೆ ವಿರೋಧಿಸಲ್ಲ? 12 ವರ್ಷ ಕೃಷ್ಣ ಭಟ್ರನನ್ನು ಊರಿನವರೆಲ್ಲ ಮಾತೇ ಆಡ್ಸಿಲ್ಲ. ಇವರು ಮಾಡೋ ಕೆಲ್ಸಕ್ಕೆ ಎಲ್ಲರ ವಿರೋಧ ಇತ್ತು. 6 ವರ್ಷ ಆದ್ರೂ ನಮ್ಮನ್ನ ದೇವಸ್ಥಾನಕ್ಕೆ ಸೇರಿಸಿರ್ಲಿಲ್ಲ. ಕೆಳಜಾತಿಯವರನ್ನೆಲ್ಲ ಮನೆಗೆ ಬಿಟ್ಕೊಳ್ತಿದ್ರು, ಮಡಿ ಇರ್ತಿರ್ಲಿಲ್ಲ. ಕೆಳಜಾತಿಯವರ ಮನೆಗೆ ಊಟಕ್ಕೆ ಹೋಗೋರು, ಎಲ್ಲಾ ಜಾತಿಯವ್ರನ್ನ ಮನೆಗೆ ಸೇರಿಸುವವರು. ಆದ್ರಿಂದ ನಮ್ಗೆ ಇವ್ರನ್ನ ಕಂಡ್ರೆ ಆಗ್ತಿರ್ಲಿಲ್ಲ. ಅಲ್ಲಜಿ, ಅದೆಲ್ಲ ಸರಿ, ಅವ್ರು ಮಾಡೋ ಕೆಲಸ ಅನ್ನಲ್ಲ ಇವಾಗ ನೀವು ಒಪ್ಕೊಂಡಿದ್ದೀರಲ್ಲ, ಅದು ಹೇಗ್ ಸಾಧ್ಯ? ನಾವು ನೋಡ್ತಾ ಇದ್ವು ಅವರ ಸರಳತನ, ಅವರ ಒಳ್ಳೆತನ, ಅವ್ರು ಮಾಡ್ತಿದ್ದ ಕೆಲಸ ಕಾರ್ಯಗಳೆಲ್ಲ ನಮ್ಗೆ ನಿಧಾನವಾಗಿ ಅರ್ಥ ಆಯ್ತು. ಆದ್ರಿಂದ ನಾವು ಒಪ್ಕೊಂಡಿದೀವಿ ಅವರನ್ನ. ನೀವೇ ನೋಡಿದ್ರಲ್ಲ ಯೋಗೇಶ್ ಜಿ, ನಾವು ಯಾರನ್ನ ಕೆಳಜಾತಿಯವರು ಅಂತ ಅನ್ಕೊಂಡಿದ್ವಲ್ಲ, ಅವರೆಲ್ಲ ಮನೆಯವರಂತೆ ಮನೆ ಒಳಗಡೆ ಅಡಿಗೆ ಮನೆಯಲ್ಲಿ ಓಡಾಡ್ಕೊಂಡು ಕೆಲಸ ಮಾಡೋದನ್ನ. ಇದೆಲ್ಲ ದೊಡ್ಡ ಕೃಷ್ಣ ಭಟ್ರ ದೊಡ್ಡ ಗುಣ. ಕೃಷ್ಣ ಭಟ್ರೆ, ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ನಾನಿನ್ನು ಬರ್ತೇನೆ. ನಮಸ್ಕಾರ. ನಾವು ಸಹ ಹೊರಡ್ತೀವಿ ಭಟ್ರೆ. ಜಿ, ನಾನು ಇಲ್ಲಿಗೆ ಬರೋಕ್ಕೂ ಮುಂಚೆ ನೀವು ನನ್ನನ್ನು ಕರೆದಾಗ ನಮ್ಮವರನ್ನೆಲ್ಲ ಊಟಕ್ಕೆ ನಮ್ಮ ಮನೆಗೆ ಕರೆದಿದ್ದೀನಿ, ನೀವು ನಮ್ಮವರೇ ಅಂದ್ಕೊಂಡಿದ್ದೀನಿ ಅಂತ ಹೇಳಿದ್ರಿ. ಅದರ ಅರ್ಥ ನನಗೆ ಅವಾಗ ಗೊತ್ತಾಗ್ಲಿಲ್ಲ, ಈಗ ನನಗೆ ಅರ್ಥ ತಿಳಿಯಿತು. ನಮ್ಮವರು ಅಂದ್ರೆ ನಮ್ಮ ಸಂಬಂಧಿಕರು ಮಾತ್ರ ಅಲ್ಲ, ನಮ್ಮ ಮನೆಗೆ ಹಾಲು ಹಾಕುವವರು, ಪೇಪರ್ ಹಾಕುವವರು, ಹೊಲಗದ್ದೆ ಕೆಲಸಕ್ಕೆ ಬರುವವರು, ನಮ್ಮ ಸಹಾಯಕ್ಕೆ ನಿಲ್ಲುವವರು, ಇವರೂ ನಿಜವಾಗ್ಲೂ ನಮ್ಮವರು. ಕೇವಲ ನಮ್ಮ ಜಾತಿಯ ಸಂಬಂಧಿಕರ ಮನೆಗೆ ಸಂಬಂಧಿಕರ ನೆಂಟರಿಷ್ಟರು ಮಾತ್ರ ನಮ್ಮವರಲ್ಲ ಅಂತ. ನಿಮ್ಮದು ದೊಡ್ಡ ಗುಣ ಕೃಷ್ಣ ಭಟ್ರೆ. ಯೋಗೇಶ, ಹೇಳಿ ನೀವು ಹೀಗೆ ಮಾಡಬಾರ್ದು. ಇದು ನನ್ನ ದೊಡ್ಡಸ್ತಿಗೆ ಅಲ್ಲ ಕಣೋ, ನಾನು ಸಂಘದ ಶಾಖೆಯಲ್ಲಿ ಕಲಿತ ಸಂಸ್ಕಾರ ಅಷ್ಟೇ. ಇಂಗ್ಲೆಂಡಿನ ರಾಣಿ ವಿಕ್ಟೋರಿಯರವರ 60ನೇ ವರ್ಷದ ವಜ್ರ ಮಹೋತ್ಸವದ ಸಂಭ್ರಮಾಚರಣೆಯನ್ನು ಬ್ರಿಟಿಷರ ಆಡಳಿತಕ್ಕೆ ಒಳಪಟ್ಟ ದೇಶಗಳೆಲ್ಲದರಲ್ಲೂ ಸಹ ಸಿಹಿಯನ್ನು ಹಂಚಿ ಆಚರಣೆ ಮಾಡುತ್ತಿದ್ದ